ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಹಳ್ಳಿ ಕಡೆ ಅಥವಾ ನಮ್ಮ ಸಿಟಿಗಳ ಕಡೆನೋ ತುಂಬ ಹೆಚ್ಚಾಗಿ ವಿವಾದಕ್ಕೆ ಬರುವಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಓರಲ್ ಪಾರ್ಟಿಷನ್ ಅಂದರೆ ಮೌಖಿಕ ವಿಭಜನೆ. ಬಾಯಿ ಮಾತಿನಲ್ಲೇ ಪ್ರಾಪರ್ಟಿನ ವಿಭಜನೆ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಅದಕ್ಕೆ ವ್ಯಾಲ್ಯೂ ಇದೆಯಾ? ಕಾನೂನಿನ ಪ್ರಕಾರ ಅದಕ್ಕೆ ಮಾನ್ಯತೆ ಇದೆಯಾ? ತುಂಬ ಜನ ನಮ್ಮ ತಂದೆ ಕಾಲದಲ್ಲೇ ಬಾಯಿ ಮಾತಿನಲ್ಲಿ ಆಸ್ತಿ ಹಂಚಿಕೆ ಆಗೋಗಿದೆ, ನಮಗೆ ಪತ್ರದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇದು ಸರಿನಾ? ಕಾನೂನು ದೃಷ್ಟಿನಲ್ಲಿ ಇದಕ್ಕೆ ಎಷ್ಟು ಬೆಲೆ ಇದೆ? ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕಾ? ಮಾಡಿಸ್ದೇ ಇದ್ದರೆ ಮುಂದೆ ಬರುವಂಥ ಕಂಟಕಗಳೇನು? ಹಳೆ ವಿಭಜನೆ ಪತ್ರ ಅಂದರೆ ನಿಮ್ಮ ತಾತನ ಕಾಲದಲ್ಲೋ ಅಥವಾ ನಿಮ್ಮ ತಂದೆ ಕಾಲದಲ್ಲೋ ಆಗಿದ್ದಂಥ ಒಂದು ಓರಲ್ ಪಾರ್ಟಿಷನ್ಗೆ ಇವತ್ತು ಬೆಲೆ ಇದೆಯಾ? ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಕ್ಕುತ್ತೆ. ನೋಡಿ, ಮೊದಲನೇದಾಗಿ ಮೌಖಿಕ ವಿಭಜನೆ, ಈ ಓರಲ್ ಪಾರ್ಟಿಷನ್ನು ಕಾನೂನುಬದ್ಧವಾಗಿ ಮಾನ್ಯ ಇದೆಯೋ ಇಲ್ಲೋ ಅನ್ನೋದು ನೋಡೋಣ. ನೋಡಿ, ಹಿಂದೂ ಕಾನೂನಿನ ಪ್ರಕಾರ ಮೌಖಿಕ ವಿಭಜನೆಗೆ ಕಾನೂನುಬದ್ಧವಾಗಿ ಮಾನ್ಯತೆ ಇದೆ. ಸುಪ್ರೀಂ ಕೋರ್ಟು ಸಹ ಹಲವಾರು ಕೇಸ್ಗಳಲ್ಲಿ ಇದೇ ರೀತಿ ತೀರ್ಪು ಸಹ ಕೊಡ್ತಾ ಬಂದಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಮೌಖಿಕ ವಿಭಜನೆಯನ್ನು ಬರೀ ಬಾಯಿ ಮೂಲಕವಾಗಿ ಹೇಳಿದರೆ ಸಾಕಾಗೋದಿಲ್ಲ. ಡಿಸ್ಪ್ಯೂಟ್ ಬಂದಾಗ ಅದನ್ನು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು. ಈ ರೀತಿ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿರುವಂಥ ಎವಿಡೆನ್ಸಸ್ಗಳು ನಿಮ್ಮ ಹತ್ರ ಇರಬೇಕು. ಅದನ್ನು ಹ್ಯಾಕ್ ತರ್ತೀರಾ? ನಿಮ್ಮ ಆಪೋಸಿಟ್ ಪಾರ್ಟಿ ಹೇಳ್ತಿರ್ತಾನೆ ವಿಭಜನೆನೇ ಆಗಿಲ್ಲ, ಓರಲ್ ಪಾರ್ಟಿಷನ್ ಆಗೇ ಇಲ್ಲ ಅಂತ ಹೇಳ್ತಾನೆ. ನೀವು ಅದನ್ನು ಪ್ರೂವ್ ಮಾಡಬೇಕು, ಓರಲ್ ಪಾರ್ಟಿಷನ್ ಆಗಿದೆ ಅಂತ ಹೇಳಿ. ಬರೀ ಬಾಯಿ ಮೂಲಕವಾಗೇ ಇತ್ತು ಅಂತ ಹೇಳಿದ್ರೆ ಅದನ್ನು ಹ್ಯಾಕ್ ಪ್ರೂವ್ ಮಾಡ್ತೀರಾ? ಇದು ತುಂಬ ಕಷ್ಟವಾಗಿರುವಂಥ ಕೆಲಸ. ಬರೀ ಹಂಚಿಕೆ ಆಗಿದ್ದರೆ ಸಾಕಾಗೋದಿಲ್ಲ. ಆ ಹಂಚಿಕೆ ಪ್ರಕಾರ ನೀವು ನಡ್ಕೊಳ್ತಾ ಇರಬೇಕು. ಆಯಾ ಆಸ್ತಿಗಳನ್ನು ನೀವು ಪ್ರತ್ಯೇಕವಾಗಿ ಅನುಭವಿಸ್ತಾ ಇರಬೇಕು. ಆಗ ಮಾತ್ರ ಓರಲ್ ಪಾರ್ಟಿಷನ್ಗೆ ಕಾನೂನಿನ ಪ್ರಕಾರವಾಗಿ ಮಾನ್ಯತೆ ಸಿಕ್ಕುತ್ತೆ. ಇಲ್ಲದೇ ಇದ್ದರೆ ಡಿಸ್ಪ್ಯೂಟ್ ರೈಸ್ ಆಯಿತು ಅಂತ ಹೇಳಿದ್ರೆ ಆ ಪಾರ್ಟಿಷನ್ಗೆ ವ್ಯಾಲ್ಯೂನೇ ಇರೋದಿಲ್ಲ. ಅಷ್ಟು ಕಷ್ಟ ಓರಲ್ ಪಾರ್ಟಿಷನ್ನ ಕೋರ್ಟ್ಗಳಲ್ಲಿ ಪ್ರೂವ್ ಮಾಡೋದು. ಮತ್ತು ಎರಡನೇದಾಗಿ ರಿಜಿಸ್ಟ್ರೇಷನ್ನು ಕಡ್ಡಾಯವಾಗಿ ಆಗಲೇಬೇಕಾ ಅನ್ನೋದು. ಓರಲ್ ಪಾರ್ಟಿಷನ್ ಆಗಿತ್ತು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಪ್ರಶ್ನೆನೇ ಬರೋದಿಲ್ವಲ್ಲ, ಬರೀ ಓರಲ್ ಆಗಿರುತ್ತೆ, ಬಾಯಿ ಮಾತಿನ ಮೂಲಕ ಆಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೋಡಿ, ನೀವು ಒಂದು ವಿಭಜನೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಒಂದು ಪಾರ್ಟಿಷನ್ ಡೀಡನ್ನು ಮಾಡ್ಕೊಂಡಿದ್ರೆ, ಬರವಣಿಗೆ ಮೂಲಕ ನೀವೇನಾದರೂ ವಿಭಜನಾ ಪತ್ರವನ್ನು ಮಾಡ್ಕೊಂಡಿದ್ರೆ ಅದನ್ನು ನೋಂದಣಿ ಮಾಡಿಸೋದು, ರಿಜಿಸ್ಟ್ರೇಷನ್ ಮಾಡಿಸೋದು ಕಡ್ಡಾಯ. ಆಸ್ ಪರ್ ರಿಜಿಸ್ಟ್ರೇಷನ್ ಆಕ್ಟ್ ಸೆಕ್ಷನ್ 17 ಪ್ರಕಾರ ಇದು ಕಡ್ಡಾಯ. ಇದು ಇಲ್ದಿದ್ರೆ ಆ ಪತ್ರಕ್ಕೆ ಕೋರ್ಟ್ನಲ್ಲಿ ಬೆಲೆ ಇರೋದಿಲ್ಲ. ಆದರೆ ನೋಡಿ, ಮೌಖಿಕವಾಗಿ ವಿಭಜನೆ ಈಗಾಗಲೇ ಆಗಿದೆ ಅನ್ನೋದಕ್ಕೆ, ಓರಲ್ ಪಾರ್ಟಿಷನ್ ಆಗಿದೆ ಅನ್ನೋದಕ್ಕೆ ಒಂದು ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ರು ಈ ಹಿಂದಿನ ಜನಗಳು ಅಂತ ಹೇಳಿದ್ರೆ, ಒಂದು ಓರಲ್ ಪಾರ್ಟಿಷನ್ ಮಾಡಿದ್ದೀವಿ, ಓರಲ್ ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಪಾಲ್ಪಟ್ಟಿನೇ ಮಾಡ್ಕೊಂಡಿರ್ತಿದ್ರು, ಅಥವಾ ಮೆಮೊರಂಡಮ್ ಆಫ್ ಪಾರ್ಟಿಷನ್ ಅನ್ನೋದನ್ನು ಮಾಡ್ಕೊಂಡಿರ್ತಿದ್ರು. ಈ ಒಂದು ಮೆಮೊರಂಡಮ್ ಆಫ್ ಪಾರ್ಟಿಷನ್ ಇದೆಯಲ್ಲ, ಇದು ರಿಜಿಸ್ಟ್ರೇಷನ್ ಆಗಿರಲೇಬೇಕು ಅಂತೇನಿಲ್ಲ. ಇದು ಫ್ಯಾಮಿಲಿ ಅರೇಂಜ್ಮೆಂಟು. ಹಲವಾರು ಪ್ರಕರಣಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟು ಇದನ್ನು ಕ್ಲಿಯರಾಗಿ ಹೇಳಿಬಿಟ್ಟಿದೆ. ನೀವು ಮಾಡ್ಕೊಂಡಿರೋಂಥ ಮೆಮೊರಂಡಮ್ ಆಫ್ ಪಾರ್ಟಿಷನ್ನು ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ, ಆದರೆ ಪಾರ್ಟಿಷನ್ ಡೀಡ್ ರಿಜಿಸ್ಟ್ರೇಷನ್ ಆಗಿರಲೇಬೇಕು. ಈ ಮೆಮೊರಂಡಮ್ ಆಫ್ ಪಾರ್ಟಿಷನ್ನ ನೀವು ಕೋರ್ಟ್ನಲ್ಲಿ ದಾಖಲೆಯಾಗಿ ಸಬ್ಮಿಟ್ ಮಾಡ್ಬೋದು, ಆದರೆ ಅದೊಂದೇ ಡಾಕ್ಯುಮೆಂಟ್ ಸಾಕಾಗೋದಿಲ್ಲ ಓರಲ್ ಪಾರ್ಟಿಷನ್ ಆಗಿದೆ ಅಂತೇಳಿ ನೀವು ಕೋರ್ಟ್ನಲ್ಲಿ ಪ್ರೂವ್ ಮಾಡಲಿಕ್ಕೆ. ಅದ್ರ ಜೊತೆಗೆ ಹಲವಾರು ಬೇರೆ ದಾಖಲೆಗಳು ಸಹ ಬೇಕಾಗ್ತವೆ. ಅದು ಏನೇನು ಪ್ರೂವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಹಳೆ ಕಾಲದಲ್ಲಿ ವಿಭಜನೆ ಈಗಾಗಲೇ ಆಗಿದೆ, ಆ ಒಂದು ವಿಭಜನೆಗೆ ಇವತ್ತು ಬೆಲೆ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕು ಅನ್ನೋದಾದರೆ, ಅಂದರೆ ನಿಮ್ಮ ಹಿರಿಯರು ಮಾಡಿಟ್ಟಿರುವಂಥ ಒಂದು ಓರಲ್ ಪಾರ್ಟಿಷನ್ನು ಇವತ್ತಿಗೂ ಸಹ ಬೆಲೆ ಇದೆಯೋ ಇಲ್ವೋ ಅನ್ನೋದನ್ನು ನೋಡೋದಾದರೆ, ನೀವು ಪ್ರಮುಖವಾಗಿ ಈ 3 ಅಂಶಗಳನ್ನ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಒಂದು ಮೆಮೊರಂಡಮ್ ಆಫ್ ಪಾರ್ಟಿಷನ್ ಅಂದರೆ ಪಾಲ್ಪಟ್ಟಿ ಇದ್ದರೂ ಸಹ ನೀವು ಈ 3 ವಿಚಾರಗಳನ್ನು, ಈ ಹಿಂದೆನೇ ಪಾರ್ಟಿಷನ್ ಆಗಿದ್ದರೆ, ಓರಲ್ ಪಾರ್ಟಿಷನ್ ಆಗಿದ್ದರೆ ಈ 3 ವಿಚಾರಗಳನ್ನು ನೀವು ಕೋರ್ಟ್ನಲ್ಲಿ ಪ್ರೂವ್ ಮಾಡಲೇಬೇಕು. ಅದು ಯಾವುದಾದ್ರು ಅಂತ ನೋಡೋದಾದರೆ, ಒಂದು ಕಂದಾಯ ದಾಖಲೆಗಳು. ವಿಭಜನೆ ಆದ ನಂತರದಲ್ಲಿ ಈ ಪಾಣಿ RTC ಅಥವಾ ಖಾತೆಯಲ್ಲಿ ನಿಮ್ಮ ಹೆಸರುಗಳು ಪ್ರತ್ಯೇಕವಾಗಿ ಮೆನ್ಷನ್ ಆಗಿರಬೇಕು. ಎರಡನೇದಾಗಿ ಸ್ವತಂತ್ರ ಅನುಭೋಗ ಅಂತ ಹೇಳ್ತೀವಿ. ನೀವು ನಿಮ್ಮ ಆಸ್ತಿಗಳಲ್ಲಿ ಸ್ವಾಧೀನ ಹೊಂದಿರಬೇಕು. ಅದರಲ್ಲಿ ಮನೆ ಕಟ್ಸ್ಕೊಂಡಿರ್ಬೇಕು, ಅಥವಾ ಅದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಜಮೀನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನೀವು ಅಗ್ರಿಕಲ್ಚರ್ ಮಾಡ್ತಾ ಇರಬೇಕು. ಅದನ್ನು ಸಂಪೂರ್ಣವಾಗಿ ನಿಮ್ಮ ಪೊಸಿಷನಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇರಬೇಕು, ಮತ್ತು ಅದನ್ನು ನೀವು ಅನುಭವಿಸ್ತಾ ಇರಬೇಕು. ಮತ್ತು ಈ ಸಾರ್ವಜನಿಕವಾಗಿ ಆಸ್ತಿ ನಿಮ್ಮದೇ ಅಂತೇಳಿ ಜಗತ್ತಿಗೆ ಗೊತ್ತಿರಬೇಕು. ಈ ರೀತಿಯಾಗಿರುವಂಥ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮೂರನೇ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂತ ಹೇಳಿದ್ರೆ ತೆರಿಗೆ ಪಾವತಿ. ಟ್ಯಾಕ್ಸ್ನ ನೀವು ನಿಮ್ಮ ಪ್ರಾಪರ್ಟಿಗೆ ಇಂಡಿವಿಜುವಲ್ ಆಗಿ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕಾಗತ್ತೆ.
ನೋಡಿ, ಈ 3 ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ನಾನು ಈ 3 ಅಂಶಗಳು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಇನ್ ಜನರಲ್ ಎಲ್ಲ ಪಾರ್ಟಿಷನ್ ಡಿಸ್ಪ್ಯೂಟ್ಗಳಲ್ಲಿ ಈ 3 ವಿಚಾರಗಳಂತೂ ನೀವು ತೋರಿಸಲೇಬೇಕಾಗತ್ತೆ. ಇದಲ್ದಲೇ ಈ 3 ವಿಚಾರಗಳಲ್ದಲೇ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ಸಹ ನೀವು ಪ್ರೂವ್ ಮಾಡಬೇಕಾಗ್ಬೋದು. ಅದು ಇಂಡಿವಿಜುವಲ್ ಕೇಸಿಗೆ ಬಿಟ್ಟಿರೋವಂಥದ್ದು. ಆದರೆ ಎಲ್ಲ ಪಾರ್ಟಿಷನ್ ಡಿಸ್ಪ್ಯೂಟ್ಗಳಲ್ಲೂ ಸಹ ಮಿನಿಮಮ್ ಈ 3 ವಿಚಾರಗಳನ್ನ ಮಾತ್ರ ನೀವು ಪ್ರೂವ್ ಮಾಡಲೇಬೇಕು. ಈ ರೀತಿ ಇದ್ದರೆ ಮಾತ್ರ ಈ ಹಿಂದೆ ಮಾಡ್ಕೊಂಡಿರೋಂಥ ಓರಲ್ ಪಾರ್ಟಿಷನ್ ಸಹ ವ್ಯಾಲಿಡ್ ಆಗಿರುತ್ತೆ. ಹಾಗಾಗಿ ನೋಡಿ, ಈ ಮೌಖಿಕ ವಿಭಜನೆ ಅಂತ ಏನು ಕರಿತೀವಲ್ಲ, ಓರಲ್ ಪಾರ್ಟಿಷನ್ ಅಂತ ಏನು ಕರಿತೀವಲ್ಲ, ಇದು ನಂಬಿಕೆ ಬೇಸ್ಡ್ ಮೇಲೆ ಆಗಿರುತ್ತಷ್ಟೇ. ನಂಬಿಕೆ ಮೇಲೆ ನಡೀತಾ ಇರುತ್ತೆ ಎಲ್ಲ. ಆದರೆ ಕಾಲ ಬದಲಾದಂಗೆ ಸಂಬಂಧಗಳು ಸಹ ಬದಲಾಗ್ತಾ ಹೋಗ್ತವೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಮೌಖಿಕ ವಿಭಜನೆ ಆಗಿದ್ರೂ ಸಹ ಈಗಲೇ ಅದನ್ನು ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಗಿ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತೇಳಿದ್ರೆ ನಿಮ್ಮ ಮುಂದಿನ ಪೀಳಿಗೆಗಳು ಸುರಕ್ಷಿತವಾಗಿರ್ತವೆ ಮತ್ತು ಸುಮ್ಮನೆ ಅವರವರಲ್ಲೇ ಲಿಟಿಗೇಷನ್ ಹಾಕ್ಕೊಂಡು ಕಚ್ಚಾಡ್ತಾ ಇರೋದಿಲ್ಲ. ಆ ಒಂದು ಉದ್ದೇಶದಿಂದ ಈ ಹಿಂದೆನೇ ನೀವು ಒಂದು ಓರಲ್ ಪಾರ್ಟಿಷನ್ ಮಾಡ್ಕೊಂಡಿದ್ದು, ನಿಮ್ಮದೇ ಪೊಸಿಷನಲ್ಲಿ ಪ್ರಾಪರ್ಟಿ ಇದ್ದು ಅದನ್ನು ಅನುಭವಿಸ್ತಾ ಬಂದಿದ್ರೂ ಸಹ, ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ಹಿಂದೆ ನೀವು ಆಲ್ರೆಡಿ ಓರಲ್ ಪಾರ್ಟಿಷನ್ ಮಾಡ್ಕೊಂಡಿದ್ರೂ ಸಹ ಈ ಒಂದು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮಾಡ್ಕೊಳ್ಳಿ. ಅಥವಾ ಇನ್ನು ಮುಂದೆ ನೀವೇನಾದರೂ ಪಾರ್ಟಿಷನ್ ಮಾಡ್ಕೋಬೇಕು ಅಂತ ಇದ್ದರೆ ಬರೀ ಪಾಲ್ಪಟ್ಟಿ ಮಾಡ್ಕೊಳ್ಳೋವಂಥದ್ದು ಅಥವಾ ಬರೀ ಓರಲ್ ಪಾರ್ಟಿಷನ್ ಮಾಡ್ಕೊಳ್ಳೋದು ಇದನ್ನು ಮಾಡಬೇಡಿ. ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ನೇ ಮಾಡ್ಕೊಳ್ಳಿ. ಕಾನೂನು ಓರಲ್ ಪಾರ್ಟಿಷನ್ನ ಅಸ್ತು ಮಾಡಿದರೂ ಸಹ ಅದನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ನೀವು ಹಲವಾರು ಜನ ನಿಮ್ಮಲ್ಲಿ ಕೇಳ್ತಾ ಇರ್ತೀರ, ಯಾಕೆ ಇಷ್ಟು ವರ್ಷಗಳು ನಡೆಯುತ್ತೆ ಕೇಸ್ಗಳು ಅಂತೇಳಿ. ಎಸ್ಪೆಷಲಿ ಈ ಥರದ್ದೊಂದು ಓರಲ್ ಪಾರ್ಟಿಷನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಡೇಟ್ ತಗೊಳ್ತಾ ಹೋಗ್ತಾ ಇರಬೇಕಾಗತ್ತೆ. ಆ ಕಡೆಯವರು ಡೇಟ್ ತಗೊಳ್ತಾ ಇರ್ತಾರೆ, ಈ ಕಡೆಯವರು ಡೇಟ್ ತಗೊಳ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರೂವ್ ಮಾಡಬೇಕಾಗಿರೋಂಥ ಅಂಶಗಳನ್ನು ಪ್ರೂವ್ ಮಾಡೋಕ್ಕಾಗದೇ ಇದ್ದಾಗ ಸುಮ್ಮನೆ ಟೈಮ್ ತಗೊಳ್ಳೋದು, ಇನ್ನೇನು ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋದು, ಮತ್ತೊಂದು ಯಾವುದೋ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು, ಈ ಥರದ್ದು ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲನೂ ಕ್ರಿಸ್ಟಲ್ ಕ್ಲಿಯರ್ ಇದ್ಬಿಟ್ರೆ, ನಿಮ್ಮದೊಂದು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇದ್ಬಿಟ್ರೆ ಅದನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡೋದು ಈಸಿ, ಮತ್ತು ನಿಮ್ಮ ಕೇಸು ಸಹ ಸುಲಭವಾಗಿ ಮುಕ್ತಾಯದ ಹಂತಕ್ಕೆ ಬಂದ್ಬಿಡುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.